ಏನ್ ಬೇಕು ಹೇಳು. ನನಗೆ ನನ್ನ ಅತ್ತಿಗೆ ಬೇಕು. ಓದ್ಕೋ ಹೋಗು, ಕಾಫಿ ಮಾಡ್ಕೊಂಡ್ ಬರ್ತೀನಿ. ದುಡ್ಡೇನಾದರೂ ಬೇಕಿತ್ತಾ? ಎಷ್ಟು ಬೇಕಿತ್ತು ಅಂತ ಹೇಳ್ಬಾರ್ದಾ? ನನಗೆ ದುಡ್ಡು ಬೇಡ. ಮತ್ತೆ ಎಲ್ಲಾದರೂ ಟ್ರಿಪ್ಪಿಗೆ ಹೋಗೋಕ್ಕೆ ಪರ್ಮಿಷನ್ ಕೊಡಿಸ್ಬೇಕಾ? ಮತ್ತಿನ್ನೇನು ಬೇಕು? ನನಗೆ ಮಾತೃವಾತ್ಸಲ್ಯ ತೋರಿಸ್ತಿದ್ದ ನಾನು ಹಳೆ ಅತ್ತಿಗೆ ಬೇಕು. ಮನೆ ತುಂಬ ಲವಲಕ್ಕೆಯಿಂದ ಸಂತೋಷದಿಂದ ಖುಷಿಯಾಗಿ ಓಡಾಡ್ತಿದ್ದ ನನ್ನ ಅತ್ತಿಗೆ ನಂಗೆ ವಾಪಸ್ ಬೇಕು. ಕೊಡ್ತೀರಾ? ಅಮ್ಮ, ಸತ್ತೋರು ಮತ್ತೆ ಬರಲ್ಲ ಅಲ್ವಾ ಅಮ್ಮ? ಸತ್ತೋರಿಗೋಸ್ಕರ ಬದುಕಿರೋರು ಯಾಕಮ್ಮ ನಡಬೇಕು? ಅದಕ್ಕೆ ನೀನಾದರೂ ಹೇಳಮ್ಮ, ನಾವು ಅಣ್ಣನಷ್ಟೇ ಸುಖವಾಗಿ ನೋಡ್ಕೋತೀವಿ ಅಂತ. ರಾಜೇಶ್ವರಿ, ಅವಳು ಇಲ್ಲಿ ಹೀಗೆ ಇದ್ರೆ ಮಂಕಾಗ್ಬಿಡ್ತಾಳೆ. ಹೊರಗಡೆ ಹೋಗಿ ಬರಲಿ, ಅವಳ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಅವ್ರನ್ನ ಹೊರಗಡೆ ಕಳಿಸ್ಕೊಡು, ಅವರು ಸುತ್ತಾಡ್ಕೊಂಬರ್ಲಿ. ಹಾಗೆ ಪುರೋಹಿತರಿಗೆ ಫೋನ್ ಮಾಡು, ಅವ್ರನ್ನ ಬರೋದಕ್ಕೆ ಹೇಳು. ಹಾಗೆ ಆಗಲಿ. ಈ ನಗುವು ಹೀಗೇನೆ ಚಿರವಾಗಿರಲಿ. ಓಹುವೆ, ಈ ನಗುವು ಹೀಗೇನೆ ಚಿರವಾಗಿರಲಿ. ನಿನ್ನ ದಾರಿಲಿ ಬರಿ ಮುಳ್ಳಿನ ರಾಶಿಯೇ ಹಾಸಿದೆ. ಅದ ದಾಟೋಕೆ ನೀ ಮನಸ್ಸನ್ನು ಮಾಡಲೇಬೇಕಿದೆ. ಆಗಲೇ ಗುರಿಯನ್ನು ಸೇರೋದು, ನೋವಿನ ಕ್ಷಣಗಳ ಮೀರೋದು. ಶುಭವನ್ನೇ ಕೋರುವೆ ನಿನಗೆಂದು, ಸನಿಹವೇ ನಿಲ್ಲುವೆ ಎಂದೆಂದು. ನಾನೇ ನಿನ್ನ ನಗುವ ಬೇಡುವೆನು. ನೀನೇ ಎದುರಿಸು ಈ ಲೋಕವನ್ನು. ಓಹುವೆ, ಈ ನಗುವು ಹೀಗೇನೆ ಚಿರವಾಗಿರಲಿ. ಓಹುವೆ, ಈ ನಗುವು ಹೀಗೇನೆ ಚಿರವಾಗಿರಲಿ. ಚಂದಿರ ಮರೆಯಾದರೆ ತಾರಾಗಣ ಅಳಲಾರದು. ಮರುಹುಣ್ಣಿಮೆ ದಿನಕ್ಕಾಗಿಯೇ ಬೆಳಕಾಗಲು ಕಾದಿರುವುದು. ಉರುಳೋಯ್ತು ಮರವೆಂದು ಧರೆ ಅಳುವುದೇನು ಕಾದಿರು
ಬರಬೇಕು ನೀನೆಂದು ಆಶಿಸುವೆ ನಾನು. ತೆರೆದೇ ಇದೆ ಹೊಸ ಬಾಗಿಲು, ಹೋಗುವೆ ಈ ನಗುವು ಹೀಗೆನೇ ಚಿರವಾಗಿರಲಿ. ಮುಗಿದಂತಹ ಕಥೆಯಾದರೂ ಶುರುವಾಗಲಿ ಹೊಸದಾಗಿ. ಪ್ರತಿ ಚುಕ್ಕಿಯೂ ಶುರುವಲ್ಲವೇ ರಂಗೋಲಿಯ ಸಲುವಾಗಿಯೇ. ಆ ನಾಳೆ ನನ್ನದೇನೆ ಎನ್ನುವಂಥ ಆಸೆ ಬಲವಾಗಲಿ ನಿಜವಾಗಲಿ. ಸೋಲಿಂದ ಗೆಲುವತ್ತ ನಡೆವಂಥ ಆಸೆ ನಿನದಾಗಲಿ ಶುಭವಾಗಲಿ. ಹೋಗುವೆ ಈ ನಗುವು ಹೀಗೆನೇ ಚಿರವಾಗಿರಲಿ. ಹೋಗುವೆ ಈ ನಗುವು ಹೀಗೆನೇ ಚಿರವಾಗಿರಲಿ. ಅಮ್ಮ ಕೆಲವು ಫೋಟೋ ತೋರಿಸ್ತೀನಿ ನೋಡಿಮ್ಮ. ಹಾ, ಇವನ ಹೆಸರು ಮಹೇಶ್ ಅಂತ, 40 ವರ್ಷ, ಹೆಂಡ್ತಿ ತೀರೋಗಿದ್ದಾಳೆ. ಈತ ವಿಜಯ್ ಅಂತ, 50 ವರ್ಷ, ಹೆಂಡ್ತಿ ಒಡಗಿದ್ದಾಳೆ. ಮುಕುಂದ ಅಂತ ಅಮ್ಮ, ಇವನು ಹೆಂಡ್ತಿನ ಹೊಡೆದ್ಬಿಟ್ಟು ಮರ್ಡರ್ ಮಾಡಿಬಿಟ್ಟು ಜೈಲ್ಗೆ ಹೋಗ್ಬಿಟ್ಟು ಬಂದು 2 ವರ್ಷ ಆಗಿದೆ. ಇವರೆಲ್ಲ ಹೆಣ್ಗಳು ಹುಡುಕ್ತಾ ಇದ್ದಾರೆ. ಪುರೋಹಿತ್ರೆ, ಬರೀ ಮದುವೆ ಆಗ್ಬಿಟ್ಟಿರೋ ವರಗಳನ್ನೇ ತೋರಿಸ್ತಿದ್ದೀರಿ. ಮದುವೆ ಆಗದೆ ಇರೋ ಮೊದಲನೇ ವರಗಳಿದ್ರೆ ಹೇಳಿ. ಅಮ್ಮ, 2ನೇ ಮದುವೆ ವಧುವಿಗೆ ಯಾವ ಗಂಡುಗಳು ಒಪ್ಪಣದೇ ಇಲ್ಲಮ್ಮ. ಅಕಸ್ಮಾತ್ ಒಪ್ಕೊಂಡ್ರು ಅವ್ರ ತಂದೆ ತಾಯಿಗಳು ಇಷ್ಟಪಡ್ಬೇಕಲ್ಲ. ಅದರಲ್ಲೂ ನಿಮ್ಮ ಸೊಸೆಗೆ ಒಂದು ಹೆಣ್ಮಗ ಬೇರೆ ಇದೆ. ಕೆಲವು ಹುಡುಗರು ಮದುವೆ ಮಾಡ್ಕೊಳಕ್ಕೆ ನಾನ್ ಮುಂದು ತಾನ್ ಮುಂದು ಅಂತ ಬರ್ತಾರೆ. ಮದುವೆ ಆದ್ರೂ ಪರವಾಗಿಲ್ಲ, ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಳಿದ್ರೂ ಪರವಾಗಿಲ್ಲ, ನಾನ್ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಮನೆ ಮಠ ಇರಲ್ಲ, ತಂದೆ ತಾಯಿ ಹೇಳೋರು ಕೇಳೋರು ಯಾರು ಇರಲ್ಲ, ಹೆಂಡತಿ ಮಕ್ಕಳು ಅನ್ನೋ ಜವಾಬ್ದಾರಿ ಇಲ್ವೇ ಇಲ್ಲ. ಇವ್ರಿಗೆಲ್ಲ ದೇಹದ ಬಾಧೆ ತೀರ್ಸ್ಕೊಳ್ಳೋಕೆ ಒಂದು ಹೆಣ್ ಬೇಕಷ್ಟೆ. ಅದು ಬಿಟ್ಟಿಯಾಗಿ ಸಿಗ್ಬೇಕು. ಅದು ಸಿಗ್ಬೇಕು ಅಂತಂದ್ರೆ ಹೆಂಡತಿಯಿಂದ ಮಾತ್ರ ಅಂತ ಗೊತ್ತು. ಇಂಥ ಹುಡುಗರಿಗೆ ಕೊಟ್ಟು ಮದುವೆ ಮಾಡೋದಕ್ಕಿಂತ ಕರ್ಕೊಂಡೋಗಿ ಆಳ್ಬಾವಿಗೆ ಹಾಕೋದು ಉತ್ತಮ ಅಮ್ಮ. ಪುರೋಹಿತ್ರೆ, ಇರೋದ್ರಲ್ಲೇ ಯಾರಾದ್ರೂ ಒಳ್ಳೆ ವರಗಳಿದ್ರೆ ಹೇಳಿ. ಅಮ್ಮ, ಇವನ ಹೆಸರು ಸೂರ್ಯ ಅಂತ, 50 ವರ್ಷ ಆಗಿದೆ. ಇವನ್ ನೋಡಿ, ಇವನ್ ಹೆಂಡತಿ ತೀರೋಗಿ 10 ವರ್ಷ ಆಗಿದೆ. ತಾಯಮ್ಮ ಬಂದೆಮ್ಮ. ಇದನ್ನ ರಾಧನು ಕೊಟ್ಟು ಇದ್ರಲ್ಲಿ ಯಾರಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡಕ್ ಹೇಳು. ಆಯ್ತಮ್ಮ. ರಾಧಮ್ಮವ್ರೆ, ಇದ್ರಲ್ಲಿ ನೋಡಿ ನಿಮ್ಗೆ ಇಷ್ಟ ಆಗಿರೋರನ್ನ ಅಮ್ಮವ್ರಿಗೆ ಹೇಳ್ಬೇಕಂತೆ. ತಕೊಳ್ಳಿ. ಅನ್ನ ಸತ್ ಕೂಡ್ಲೆ ಅದಕ್ಕೆ ಎಲ್ರಿಗೂ ಬಾರ್ವಾದ್ರಾ? ಅನ್ನ ಇಲ್ಲ ಅಂದ ಮಾತ್ರಕ್ಕೆ ಅದಕ್ಕೆ ಈ ಮನೇಲಿರೋ ಆಗಿಲ್ವಾ? ಏಯ್, ಸುಮ್ಮನಿರೋ. ಪುರೋಹಿತ್ರೆ, ಅವನಿನ್ನೂ ಚಿಕ್ಕ ಹುಡುಗ, ಏನೋ ತಿಳಿದೆ ಮಾತಾಡ್ತಿದ್ದಾನೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಡೈವರ್ಸ್ ಆಗಿ 8 ವರ್ಷ ಆಗಿದೆ ಅಂದ್ರಲ್ಲ, ಆ ಹುಡುಗನ್ನ ಬರೋ ಕೇಳಿ. ನಾನು ಇವನನ್ನು ಹೇಗಾದ್ರೂ ಒಪ್ಪಿಸ್ತೀನಿ. ಸರಿಯಮ್ಮ, ಬರ್ತೀನಿ. ಶುಭಂ. ಆಯ್ತು, ಹೋಗ್ ಬನ್ನಿ.